ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬದನೆಕಾಯಿ ಗೊಜ್ಜನ್ನು ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ. ಈಗ ನಾನು 4ರಿಂದ 5ರಷ್ಟು ಬದನೆ ತಗೊಂಡಿದ್ದೇನೆ. ಅದನ್ನು ಉದ್ದಕ್ಕೆ ಕಟ್ ಮಾಡಬೇಕು. ನೋಡಿ, ಈ ಥರ ಕಟ್ ಮಾಡಿ. ಆನಂತರ ಒಂದು ಈರುಳ್ಳಿ ಅದನ್ನು ಸಣ್ಣಕ್ಕೆ ಹಚ್ಚಿ, ಆನಂತರ ನಾವು ಒಂದು ಟೊಮೆಟೊ, ಬೆಳ್ಳುಳ್ಳಿ ಹಾಗೂ ಶುಂಠಿ ಇದರ ಒಂದು ಪೇಸ್ಟ್ ಮಾಡಬೇಕು. ಇದಕ್ಕೆ ನಾನು 3ರಿಂದ 4ರಷ್ಟು ನೀವು ಟೊಮೆಟೊ ತಗೊಳ್ಳಿ, 10ರಿಂದ 12ರಷ್ಟು ಬೆಳ್ಳುಳ್ಳಿ ಮತ್ತು 2 ತುಂಡಷ್ಟು ಶುಂಠಿ ಇದರ ಒಂದು ಪೇಸ್ಟ್ ಮಾಡಿ ಇಡಿ ಸೈಡಲ್ಲಿ. ಆನಂತರ ಪಾತ್ರೆ ಇಟ್ಟು, ಪಾತ್ರೆ ಬಿಸಿ ಆದಮೇಲೆ ನಾನು ಇದಕ್ಕೆ 3 ಸ್ಪೂನ್ನಷ್ಟು ಎಣ್ಣೆ ಹಾಕ್ತೇನೆ. ಆ ಎಣ್ಣೆಗೆ ಬಿಸಿ ಆದಮೇಲೆ ನಾನು ಕಟ್ ಮಾಡಿದ ಬದನೆ ಕೂಡ ಅದಕ್ಕೆ ಆ್ಯಡ್ ಮಾಡ್ತೇನೆ. ಈ ಬದನೆಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಎಣ್ಣೆಗೆ ಬದನೆ ಹಿಡಿಯುವ ತನಕ ಚೆನ್ನಾಗಿ ರೋಸ್ಟ್ ಮಾಡಿ. ಈಗ ಇದು ರೋಸ್ಟ್ ಆಗ್ತಾ ಬಂತು. ಈ ಥರ ಆಗಬೇಕು ನೋಡಿ, ಲೈಟ್ ಬ್ರೌನ್ ಆಗ್ತಾ ಬರಬೇಕು. ಆಗ ನಿಮಗೆ ಎಣ್ಣೆಗೆ ಬದನೆ ಹಿಡಿದಿದೆ ಅಂತ ಅರ್ಥ. ಆಮೇಲೆ ಆ ಬದನೆಯನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ. ಅದೇ ಪಾತ್ರೆಗೆ ನೀವು 1 ಸ್ಪೂನ್ನಷ್ಟು ಸಾಸಿವೆ, 1 ಸ್ಪೂನ್ನಷ್ಟು ಜೀರಿಗೆ, ಆಮೇಲೆ ಒಂದು ಕಟ್ ಮಾಡಿದಂತೆ ಈರುಳ್ಳಿ ಅದನ್ನು ಹಾಕಿ ರೋಸ್ಟ್ ಮಾಡಿ. ಆನಂತರ ಇದಕ್ಕೆ ನಾನು 1ರಿಂದ 4 ಎಸಳಷ್ಟು ಕರಿಬೇವು ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತೇನೆ. ಆನಂತರ ನೀವು ಇದನ್ನು ರೋಸ್ಟ್ ಮಾಡ್ತಾ ಇರಿ. ಆನಂತರ ಈಗ ನೀವು ಮಾಡಿಟ್ಟ ಪೇಸ್ಟ್ ಉಂಟಲ್ಲ, ಟೊಮೆಟೊ, ಬೆಳ್ಳುಳ್ಳಿ ಹಾಗೂ ಶುಂಠಿ ಪೇಸ್ಟ್ ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ಅದಕ್ಕೆ ನೀವೀಗ 1 ಸ್ಪೂನ್ನಷ್ಟು ಅರಶಿನ ಆ್ಯಡ್ ಮಾಡಿ, 1 ಸ್ಪೂನ್ನಷ್ಟು ಖಾರದ ಪುಡಿ, ಮೆಣಸಿನ ಪುಡಿ, ಆನಂತರ 1 ಸ್ಪೂನ್ನಷ್ಟು ಧನಿಯಾ ಪೌಡರ್, ಆಮೇಲೆ 1 ಸ್ಪೂನ್ನಷ್ಟು ಉಪ್ಪು. ಇಷ್ಟನ್ನು ನೀವು ಚೆನ್ನಾಗಿ ರೋಸ್ಟ್ ಮಾಡಿ, ಸೌಟಲ್ಲಿ ಚೆನ್ನಾಗಿ ತಿರುಗಿಸಿ. ಉಪ್ಪು ಅದಕ್ಕೆ ಹಿಡಿಬೇಕು. ಆನಂತರ ಮಿಕ್ಸಿ ನೀರು ಉಂಟಲ್ಲ ಅದನ್ನು ಆ್ಯಡ್ ಮಾಡಿ. ಅದಕ್ಕೆ ನೀವು ಈಗ ರೋಸ್ಟ್ ಮಾಡಿದಂಥ ಬದನೆ ಉಂಟಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡಿ. ಇದಕ್ಕೆ ಸ್ವಲ್ಪ ಒಂದು 3 ಎಸಳಷ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ. ಆಮೇಲೆ ನೀವು ಇದಕ್ಕೆ 1 ಕಪ್ಪಿನಷ್ಟು ಮೊಸರನ್ನು ಇದಕ್ಕೆ ಹಾಕಬೇಕು. ನೋಡಿ, ಮೊಸರು ಹಾಕಿ ಮಿಕ್ಸ್ ಮಾಡಿ. ಮೊಸರು ಹಾಕಿದರೆ ಚೆನ್ನಾಗಿರುತ್ತೆ ಗೊಜ್ಜಿಗೆ. ಸೊ ನಾನು ಮೊಸರು ಹಾಕಿದೆ, 1 ಕಪ್ಪು ಸಾಕು ಮೊಸರು. ಇದನ್ನು ಸ್ವಲ್ಪ ಕುದಿ ಬರಲಿಕ್ಕೆ ಇಡೋಣ. ಈಗ ನೋಡಿ, ಬದನೆ ಗೊಜ್ಜು ರೆಡಿ ಆಯಿತು. ಈ ಥರ ಬಂದಿದೆ ನೋಡಿ. ಇದು ಅನ್ನಕ್ಕೆ ಹಾಗೂ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಸುಲಭವಾಗಿ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.